ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ರೈತರ ಮುಖ್ಯ ಬೇಡಿಕೆ ನೀರು. ಈಗಾಗಲೇ ಹುಕ್ಕೇರಿಯಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ, ಆಗ್ಯದ ನೀರಾವರಿ ಸಲುವಾಗಿ. ಕಳೆದ 80 ವರ್ಷಗಳಿಂದ ಏನೂ ಆಗಿಲ್ಲ. ಅಧಿಕಾರಿಗಳನ್ನು ಕರೆಸಿದರು, ಮಾತನಾಡಿದರು. ರೈತ ಸಂಘದ ಲೀಡರ್ಗಳು ಈ ಹಿಂದೂ ಮಾತಾಡಿದರು, ಈಗಲೂ ಮಾತಾಡ್ತಾ ಇದ್ದಾರೆ. ಇವತ್ತೊಂದು ಫೋನ್ ಡಿಸಿಷನ್ಗೆ ಬಂದಿದ್ದಾರೆ. ಅವರು ಸರಿಯಾದ ವಿಚಾರ. ಯಾಕಂದ್ರೆ ಅಧಿಕಾರಿಗಳ ಕೈಯಲ್ಲಿ ಏನಿಲ್ಲ, ರಿಪೋರ್ಟ್ಸ್ ಕೊಡೋರು, ತೊಗೊಳೋರು, ದುಡ್ಡು ಹಾಕಿದರೆ ವರ್ಕ್ ಮಾಡೋರು. ಇದಕ್ಕೆ ಬರೋದು ಎಲ್ಲಿದಪ್ಪ ದುಡ್ಡು? ಸಹಜದ ಎಲ್ಲರಿಗೂ ಗೊತ್ತಿರುವಂಗೆ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತೇಳಿ ಆ ದಿಸೆಯಲ್ಲಿ ಮತ್ತೆ ಮೂಮೆಂಟ್ ಸ್ಟಾರ್ಟ್ ಅದ. ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ, ನೋಡು ಏನೇನು ಆಗ್ತದೆ. ಬಟ್ ಇಲ್ಲಿ ಒಂದು ನೆನಪಿಡ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಸರ್ಕಾರ ಈಗ ಮೊದಲ ಇದ್ದಂಥ ಏನೇನು ಬೇಸಿಕ್ ಇತ್ತು, ಕೆನಾಲ್ಗಳು, ಒಂದು ಡ್ಯಾಮ್ ಕಟ್ಟೋದು ಎಷ್ಟು ಮುಖ್ಯದನೋ ಆ ಡ್ಯಾಮಲ್ಲಿ ನಿಂತಂಥ ನೀರ ಪ್ರತಿಯೊಂದು ಹೊಲಕ್ಕೆ ಹೋಗಿ ಮುಟ್ಟುವಂಥ, ಅದೇನೋ ಒಂದು ಏರಿಯಾ ಕ್ಷೇತ್ರ ಇರ್ತದೆ, ಅಲ್ಲಿ ಹೋಗಿ ಮುಟ್ಟುವಂಥ ವ್ಯವಸ್ಥೆನೂ ಮಾಡಬೇಕು. ಅಂದಾಗ ಅದು ನೀರಾವರಿ ಯಶಸ್ವಿ ಆದಾಗ. ಇಲ್ಲ ಹುಕ್ಕೇರಿ ತಾಲೂಕದಲ್ಲಿ ನೀವು ಈಗಾಗಲೇ ಹಿಂದೆ ಸ್ಟ್ರೈಕ್ ಮಾಡಿದರು, ಮೇಲೆ ಮಾಡ್ತಾನೆ ಇದ್ದಾರೆ. ಬೇರೆ ಬೇರೆ ತಾಲೂಕಿಗೆ ಹೋಗ್ತಾ ಇದ್ದಾರೆ. ಅದೇ ಕಾಲಕ್ಕೆ ವಿಜಯಪುರ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಬೇರೆ ಬೇರೆ ಕಡೆ ನೀರಿನ ಸಲುವಾಗಿ ಓಡಾಡ್ತಾ ಇದ್ದಾರೆ. ಆಗಲಪ್ಪ ನಮ್ಮ ರೈತರು ನೀರು ಸಿಗಲಿ ಅಂತೇಳಿ. ಯಾಕಂದ್ರೆ ನೀರಿಲ್ಲ ಅಂದರೆ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಬೆಳೆ ಇಲ್ಲ ಅಂದರೆ ನಮಗೆ ಬದುಕಿಲ್ಲ. ಒಂದಕ್ಕೊಂದು ಲಿಂಕ್ಸ್ ಇದೆ. ಆ ದಿಸೆಯಲ್ಲಿ ನಮ್ಮ ರೈತ ನಾಯಕರು ವಿಶೇಷವಾಗಿ ಇತ್ತೀಚೆಗೆ ಜನರೊಂದಿಗೆ ರೈತರೊಂದಿಗೆ ಬೆರಿತಾ ನಡೆದಿದ್ದಾರೆ. ಮಧ್ಯದಾಗೆ ನಮ್ಮ ಗುರೂಜಿ ಶಶಿಕಾಂತ್ ಅವರು, ಎರಡನೇದಾಗಿ ನಮ್ಮ ಚುನಪ್ಪ ಪೂಜಾರಿ ಅವರು, ಜೊತೆಗೆ ಅಲ್ಲಲ್ಲಿಯ ತಾಲೂಕಿನ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಕೂಡ್ಕೊಂಡು ಈ ಮೂಮೆಂಟನ್ನು ನಿಧಾನಕ್ಕೆ ಜಾಗೃತಿಗೊಳಿಸ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಗೂ ಮುಟ್ಟಿಸ್ತಾ ಇದ್ದಾರೆ. ನಾವು ಎಚ್ಚರ ಆಗಲಾರದ ನಮಗೆ ಭವಿಷ್ಯ ಇಲ್ಲ ಅನ್ನೋದನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ. ಇವತ್ತು ಇವರು ನೋಡಿದಾಗ ನಮಗೆ ಹೊಳ್ಳಿ ಮತ್ತೆ ನೆನಪು ಬರುವಂಥದ್ದು ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು, ಜೊತೆಗೆ ಬಾಬಾಗೌಡ ಪಾಟೀಲರು. ಅವ್ರು ಎಲ್ಲಿಗೆ ತಂದು ನಿಲ್ಲಿಸಿದ್ರು ಆ ಕೆಲಸವನ್ನು ಇವರು ಮುಂದುವರಿಸ್ಕೊಂಡು ನಡೆದಿದ್ದಾರೆ. ಇದು ನಿಸರ್ಗ ನಿಯಮನೂ ಹೌದು. ಯಾಕಂತಂದ್ರೆ ಒಂದು ಮೂಮೆಂಟ ಕೇವಲ ಒಬ್ಬರಿಂದ ಆಗುವಂಥದ್ದಲ್ಲ, ಹಲವು ನಾಯಕರಿಂದ, ಹಲವು ಜನರು ಆಗುವಂಥದ್ದು. ಅದ್ರಲ್ಲಿ ಜನರು ಸಹಿತ ಇನ್ವಾಲ್ವ್ ಆಗಬೇಕಾಗ್ತದೆ, ರೈತರು ಇನ್ವಾಲ್ವ್ ಆಗಬೇಕಾಗ್ತದೆ. ರೈತರು ಇತ್ತೀಚೆಗೆ ಶಶಿಕಾಂತ್ ಗುರೂಜಿಯವ್ರ ಮಾತನ್ನಾಗಲಿ, ಪೂಜಾರಿ ಅವ್ರ ಮಾತುಗಳನ್ನಾಗಲಿ ಕೇಳಿಕ್ಕೆ ಶುರು ಮಾಡಿದ್ದಾರೆ. ಇದು ಒಳ್ಳೆಯ ಲಕ್ಷಣ. ಯಾಕಂದ್ರೆ ಗುರ್ಲಾಪುರದಲ್ಲಿ ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಿ, ಎಲ್ಲರೂ ನೋಡಿದ್ದಾರೆ ಯಾವ ರೀತಿ ಜನ ಕೊಡ್ತಾ ಇದ್ದಾರೆ ಅಂತೇಳಿ. ಅದರಿಂದಾಗಿ ಸಹಜವಾಗಿ ಒಂದು ನೈತಿಕ ಬಲ ಹೋರಾಟಗಾರರಿಗೆ ಬರ್ತದೆ. ಅದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಶಶಿಕಾಂತ್ ಗುರೂಜಿಯವರಲ್ಲಿ ಮತ್ತು ಪೂಜಾರಿ ಅವರಲ್ಲಿ ಇವನ್ನು ಬಿಡದಿ ತನಕ ಹೋಗಿ ಬಂದರು. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಕೃಷ್ಣಾ ಬೆಲ್ಟ್ ಆಗಿರ್ಬೋದು, ಇದರ ಸುತ್ತಮುತ್ತ ನೋಡಿ ಘಟಪ್ರಭಾ ನದಿ ಹತ್ತಿರ ಹುಕ್ಕೇರಿ ಡ್ಯಾಮ್ ಅಲ್ಲೇ ಅದ. ಅದರ ನೀರು ಸಹಿತ ಸರಿಯಾಗಿ ಹೋಗಿ ಮುಟ್ತಾ ಇಲ್ಲ, ಹಳ್ಳಿಗಳು ಹೋಗಿ ಮುಟ್ತಾ ಇಲ್ಲ, ಕೆರೆಗಳು ತುಂಬಿಸ್ತಾ ಇಲ್ಲ ಅನ್ನುವಂಥ ಒಂದು ಏನಪ್ಪ ರೈತರ ಒಂದು ಆರೋಪ ಅಷ್ಟಲ್ಲ. ಆ ನೀರು ಇಳಿದಾಗ ಒದ್ದಾಟನ್ನು ಅವ್ರು ಇವತ್ತು ಯಾರು ಮುಂದೆ ಹೇಳಬೇಕಾಗ್ಯದ. ಅದಕ್ಕೆ ಇವತ್ತು ಸಹಜವಾಗಿ ರೋಚದ ಅಲ್ಲ. ಇದನ್ನು ಇವತ್ತಿನ ನೀರಾವರಿ ಇಲಾಖೆ ಇದ್ದಿದ್ದು ಭಾಳ ಕಾಳಜಿ ವಹಿಸಿ ರೈತರಿಗೆ ಒಂದು ನೀರಾದರೂ ಕೂಡ್ರಿಪ್ಪ ನೀವು. ಮಾರ್ಕೆಟ್ ನಂತರ ನೋಡ್ರಿ ಆಯ್ತದು. ಕಡೆಗೆ ಅದು ಏನು ಬೆಳೆದಿರ್ತಾರೆ, ಊಟ ಮಾಡ್ಕೊಂಡು ಇರ್ತಾರೆ, ಬದುಕ್ತಾರೆ ಅವರು ಅಂತ. ನೀರು ಇಲ್ಲಂದ್ರೆ ಬದುಕು ಇಲ್ಲ ಅಂದಂಗೆ ಆಗಿ ಹೋಗ್ಬಿಟ್ಟದ. ಸಹಜದ ಯಾವ ಬೆಳೆನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಗೊಬ್ಬರ ಹಾಕಿ ಮಾಡೋರು ನೀರು ಇಲ್ಲ ಅಂದ್ರೆ. ಇಂಥ ಪ್ರಸಂಗ ಇವತ್ತು ರೈತರ ಮುಂದದ. ನೀವು ಶೋಷಣೆ ಮಾಡ್ರಪ್ಪ ಮಾರಾಯರ. ಶುಗರ್ ಫ್ಯಾಕ್ಟ್ರಿಯಲ್ಲಿ ಕಬ್ಬಿನಾಗ ರೇಟ್ ಹೊಡಿತೀರಿ, ತೂಕದಾಗ ಹೊಡಿತೀರಿ, ಮತ್ತೇನೋ ಮಾಡ್ತೀರಿ, ಡಿಲೇ ಮಾಡ್ತೀರಿ. ಉಳಿದ ಬೆಳೆಗಳಿಗೆ ಮಾರ್ಕೆಟ್ ಇಲ್ಲ, ಬಂದಂಗೆ ಮಾರೋದು. ಚಲೋ ರೇಟ್ ಇತ್ತು, ರೈತ ಆ ವರ್ಷದ ಒಳ್ಳೆ ಬಟ್ಟೆ ಗಿಟ್ಟೆ ತುಡ್ತಾನ, ಬಂಗಾರ ಮಾಡ್ಕೊತಾನ, ಮದುವೆ ಮಾಡ್ಕೊತಾನ, ಹತ್ತಲಿಲ್ಲಪ್ಪ ಅಂತಂದ್ರಾಗ ಮತ್ತು ನಡೆಯಪ್ಪ ಮುಂದೆ ಹೋಗುವಂಥ ಪರಿಸ್ಥಿತಿ. ಅದು ಏನು ಇದ್ರ ಕಡೆಗೆ ಅಟ್ಲೀಸ್ಟ್ ನೀರು ಅದ ಬಿಡಪ್ಪ, ನಾವು ನೀರು ಕೂಡ ಅದ್ರ ಬದುಕ್ತೀವಿ, ಒಂದಿಷ್ಟು ಏನೋ ಬೆಳೆದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಉಂಡ ಮೆಲತ್ತ ಜನರಿಗೆ ಹಂಚ್ತೀವಿ ಅನ್ನುವಂಥ ಅನೇಕ ರೈತರಿದ್ದಾರೆ. ಅದಕ್ಕೆ ದಾರಿ ಮಾಡಿಕೊಡ್ಬೇಕಾಗಿದೆ. ಆ ದಿವಸ ಎಲ್ಲ ಹೋರಾಟ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಈಗ ನಾವು ಎಷ್ಟು ಹ್ಯಾಟ್ಸಪ್ ಹೇಳಿ ಕಡಿಮೆ ಈ ಶಶಿಕಾಂತ್ ಗುರೂಜಿಗೆ ಮತ್ತು ಅವ್ರ ಸಂಘಟಕರಿಗೆ. ಈ ದಿಸೆಯಲ್ಲೇ ಹುಕ್ಕೇರಿ ನಡೆದಂಥ ಮೂಮೆಂಟ ಮತ್ತೇನು ಪಡಿತದೆ ನೋಡೋಣ ಅಂದ್ರೆ ನಮ್ಮ ಸರ್ಕಾರಕ್ಕೆ ನಿಜವಾಗಿ ಕಾಳಜಿ ಇದ್ದರೆ. ಮತ್ತು ಈಗಾಗಲೇ ಡ್ಯಾಮ್ಗಳಲ್ಲಿ ನೀರಿಲ್ಲ, ಅದಕ್ಕಾಗಿ ನೀವು ಯಾವ ಬೆಳೆ ಹಾಕಿಬೇಡ್ರಿ ಅಂತ ಒಂದು ಸ್ಲೋಗನನ್ನು ಹಾಕಿದ್ದಾರೆ ನಮ್ಮ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಅವರು. ಆದರೆ ಅಟ್ಲೀಸ್ಟ್ ಮೊದಲು ಡ್ಯಾಮರಿಗೆ ಕಟ್ಟಿಸ್ರಿ. ಡ್ಯಾಮ್ ಕಟ್ಟಿಸೋ ಜೊತೆಗೆ ಅವುಗಳ ನೀರು ಹೋಗೋದಕ್ಕೆ ನರ್ವ್ ಸಿಸ್ಟಮ್ ಶರೀರ ಹೆಂಗಿರ್ತದನೋ ಹಂಗೆ ಡ್ಯಾಮ
ಅದು ಒಳಗೆ ನರ್ವ್ ಸಿಸ್ಟಮ್ ಇದ್ದು ಇವೆಲ್ಲ ಕಾಲುವೆಗಳು. ಈ ಕಾಲುವೆಗಳ ಕೆಲಸ ಇಲ್ಲ, ನೀರು ಹೋಗಿ ಮುಡ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕೊರಗೆಲ್ಲ ರೈತರದು. ಆ ದಿಶೆಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಇವತ್ತು ಮುಖ್ಯ ಅವ್ರು ಒಂದೇ ಬೇಡಿಕೆ, ಒಂದು ನೀರು ಕೊಡ್ರಿ ಅಂತ. ಇನ್ನು ಸರ್ಕಾರ ಇದನ್ನು ಕೇಳ್ತದಿಲ್ಲ ಗೊತ್ತಿಲ್ಲ. ಕಳೆದ 70-80 ವರ್ಷದಿಂದ ಸರ್ಕಾರಗಳು ಆಳ್ಕೊತ ಬಂದಿದ್ದಾವೆ, ಎಷ್ಟೋ ಸರ್ಕಾರ ಆಗೋಗಿದ್ದಾವೆ. ಈ ಕಳೆದ 40-50 ವರ್ಷದಿಂದ ನಮ್ಮ ಡ್ಯಾಮು ಆಗ್ಯದ, ಇಲ್ಲಂತಲ್ಲ. ಹುಕ್ಕೆರೆ ಡ್ಯಾಮ್ ಇಟ್ ಮೀನ್ಸ್ ನಮ್ದು ಘಟಪ್ರಭಾ ನದಿ ಕಟ್ಟಿದಂಥ ಈ ಡ್ಯಾಮ್ ಈಗ ತಯಾರಾಗ್ಯದ. ಅಂದಾಗ ಈ ಡ್ಯಾಮ್ ಇರೋದ್ರಿಂದ ಕಾಲುವೆಗಳನ್ನಷ್ಟು ಯಾಕೆ ಮಾಡ್ತಾಯಿಲ್ಲ, ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಕಾಲುವೆಗಳಿದ್ದು ಮತ್ತು ಕಡೆಗೆ ಆ ಕೆರೆಗಳು ತುಂಬಿಸೋದು, ನೀವು ಮಳೆ ಬಂದಾಗ ಮಾಡಿದಾಗ ಒಂದಿಷ್ಟು ನೀರು ಸಂಗ್ರಹ ಮಾಡ್ಕೊಳ್ಳೋಕೆ ಅನುಕೂಲಗಳಾಗ್ತವೆ. ಇದನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಇದನ್ನು ನೋಡಿದಾಗ ಕಳೆದ 80 ವರ್ಷದಿಂದ ಈ ನಮ್ಮ ಸರ್ಕಾರಗಳು ಏನಪ್ಪ ಅಂದರೆ ಕೇವಲ ಅದನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಳೋದು, ಮಾಡ್ತೀವಿ ಅಂತ ಹೇಳೋದು, ತಾವಷ್ಟು ಹೊಡ್ಕೊಳ್ಳೋದು, ಅಧಿಕಾರಿಗಳು ಅಷ್ಟು ಕೊಡೋದು, ಹಾಗೆ ಮುಂದೆ ಹೋಗೋದು ಹೋಗುವಂಥ ಕೆಲಸ ಮಾಡೋದು ಬಂದಿದ್ದಾರೆ. ಯಾವಾಗ ರೈತ ಸಂಘ ಒಂದು ಏನು 1983-84 ಹುಟ್ಕೊಂಡಿದ್ದು ಆಗ ಒಂದು ಸ್ವಲ್ಪ ಜನಜಾಗೃತಿಯಾಗಿ ಕೇಳಿ ಶುರು ಮಾಡಿದ್ದಾರೆ. ಈ ರೀತಿ ಇನ್ನೂ ಜೋರು ಕೇಳ್ತಾ ಇದ್ದಾರೆ. ಕೇಳಬೇಕು ಅಂತ ನಮ್ಮ ಹಕ್ಕನ್ನು ನಾವು ಕೇಳಿದ್ರೆ ಮತ್ತೆ ಕೇಳಕ್ಕೆ ಸಾಧ್ಯ ಇದೆ ರೀ. ನಮ್ಗೆ ನೀರು ಬೇಕಪ್ಪ, ಕೊಡು, ಮಾಡು, ನಮ್ಮ ಟ್ಯಾಕ್ಸ್ನ ಏನು ಮಾಡ್ತೀವಿ ಅಂತ ಕೇಳೋದು ನಮ್ಮೆಲ್ಲರ ಹಕ್ಕೂ ಹೌದು. ಆ ಕೆಲಸವನ್ನು ಇವತ್ತು ಭಾಳ ಮುತುವರ್ಜಿ ವಹಿಸಿ ಈ ನಮ್ಮ ರೈತ ಸಂಘ ಮತ್ತು ಹಸಿರು ಸೇನೆದವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಬೆಂಬಲ ಸೂಚಿಸಬೇಕಾಗಿದೆ. ಯಾಕಂದ್ರೆ ಆಹಾರದಿಂದ ನಾವು ಬದುಕ್ತೀವಿ ರೀ. ಆಹಾರ ಇಲ್ಲಂದ್ರೆ ಹೆಂಗೆ ಬದುಕವ್ರು ನಾವು ನೀವೆಲ್ಲ? ಮೂಲದು ಅದು ಎಲ್ಲರಿಗೂ ಸಿಗಬೇಕು. ಮತ್ತು ಅವರ ಹತ್ತಿರ ಇರುತ್ತ ದುಡ್ಡಿಗೆ ಅಂದ್ರೆ ಅವರ ಬೆಲೆ ಸಹಿತ ಒಂದು ಹಂತದವರೆಗೆ ಸಿಗುವಂಗೆ ಆಗ್ಬೇಕಾಯ್ತು. ಅಂದ್ರೆ ಇಲ್ಲೇ ಈ ನೀರು ಬಹಳ ಮಹತ್ವದ ಅನ್ನುವಂಥ ಮತ್ತು. ಯಾಕಂದ್ರೆ ಮಳೆ ಮೇಲೆ ನಿಂತಂಥ ಅನೇಕ ಬೆಳೆಗಳಿದ್ದಾವೆ. ಮಳೆ ಆಗಲಿಲ್ಲ ಅಂದ್ರೆ ಬಾಡಿ ಹೋಗಿಬಿಡ್ತಾವೆ ಬೆಳೆಗಳು. ಅಂದರೆ ಊಟಕ್ಕೆ ಸಹಿತ ನಾವು ಪರದಾಡುವಂಥ ಪ್ರಸಂಗ ಬರ್ತದೆ ಅನ್ನುವಂಥದ್ದು. ಅದಿನ್ನೂ ಇರಲಿ, ಅದನ್ನೆಲ್ಲ ಎಚ್ಚರಗೊಂಡಿರುವಂಥ ನಮ್ಮ ರೈತ ಸಂಘದವರು, ಹಸಿರು ಸೇನೆಯವರು ಏನೋ ಹೋರಾಟದಂತೆ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾಡಲೇಬೇಕಾದ್ದು ಹೇಳ್ಬೋದು ನಾವು, ರಾಜಕೀಯ ಎಲೆಕ್ಷನ್ ಹತ್ರ ಬೀಳ್ತೀವಿ, ಮಾಡಿದ್ರೆ ನಮ್ಗೆ ಓಟ್ ಹಾಕೋದಿಲ್ಲ ಹಾಗೆ ಅಂತೇಳಿ. ಆದರೆ ಒಂದಿಲ್ಲ ಒಂದ್ರೆ ಹೆಂಗೆ ಬರ್ತದೆ ಪರಿಸ್ಥಿತಿ ರೀ. ಸ್ವತಃ ಅವರೇನು ಯಾರನ್ನು ತಂದು ನಿಲ್ಲಿಸ್ಬೇಕು. ಈಗ ರೈತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಕೂಲಿಕಾರರಾಗಿರ್ಬೋದು. ಯಾಕಂತಂದ್ರೆ ಈ ಸರ್ಕಾರಗಳಿಂದ ಏನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವರ್ಷ ಆಯಿತು. ಒಂದು ನೀರು ಮುಟ್ಟಿಸ್ಬೇಕಾಯ್ತು ಎಲ್ಲರಿಗೂ. ಕಡೆಗೆ ಹೌದಪ್ಪ, ಒಂದು ನೀರು ಕೊಡೋದು ಬದುಕ್ತಾರೆ ಅನ್ನುವಂಥ ಮಾತು ಅದನ್ನು ಮಾಡಿರಿ ಇಲ್ಲಿವರೆಗೆ. ಆ ಗಂಗಾ ಯೋಜನೆ ಮಾಡೋದಂತ ಹೇಳಿದರು. ಗಂಗಾ ಮತ್ತು ಯಮುನಾ ಯೋಜನೆಯಿಂದ ಗೋದಾವರಿಗೋ ಕೃಷ್ಣೆಗೋ ಕುಡಿಸೋಂಥ ಕೆಲಸ ಮಾಡ್ತಾನಂದ್ರು. ಬರೇ ಮಾತಾಡೋದು. ಅಷ್ಟರ ಮತ್ತೊಬ್ರು ಯಾರೋ ವಿಜ್ಞಾನಿಗಳು ಬಂದರು, ಇಲ್ಲ ಅದರಿಂದ ನೈಸರ್ಗಿಕ ಇಂಬ್ಯಾಲೆನ್ಸ್ ಆಗ್ತದೆ ಬ್ಯಾಡ ಅಂತಂದರು. ಇವೆಲ್ಲ ಏನು ಹೇಳೋದು ಇದನ್ನು? ಯಾಕಂದ್ರೆ ಚಂದ್ರಶೇಖರ್ ಆಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ಅವ್ರೇನು ದಡ್ರಲ್ರಿ. ಅವ್ರಿಗೆಲ್ಲ ಇದರ ಬಗ್ಗೆ ಮಾಹಿತಿ ಇತ್ತು, ಭೂ ವಿಜ್ಞಾನ ಬಗ್ಗೆ ತಿಳುವಳಿಕಿತ್ತು. ಅವರಿಂದ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ನೀರಾವರಿ ಮಾಡಿಬಿಡೋಣಪ್ಪ ಅಂತ ಕನಸುಗಳನ್ನು ಕಂಡಿದ್ರು. ಆದರೆ ಅದು ಇವತ್ತಿಗೂ ಈಡೇರಿಲ್ಲ. ಮತ್ತು ಅದು ಈಡೇರ್ತದ ಸಮೀಪದಲ್ಲಿ ಅನ್ನುವಂಥದ್ದು ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಏನೋ ಬಂದಾಗ ಅಲ್ಲಿ ಭಾಷಾ ಅವರು ಜಗಳ, ಧರ್ಮದ ಜಗಳ, ಮತ್ತಾವ ಜಗಳ, ಇನ್ನೊಂದು ಜಗಳ, ಬಾರ್ಡರ್ ಜಗಳ ಸುತ್ತ ನಿಲ್ಲಿಸಿಬಿಡ್ತಾರೆ ರಾಜಕಾರಣಿಗಳು. ಹೀಗಾಗಿ ಆ ಕೆಲಸ ಆಗೋದಿಲ್ಲ. ಈಗ ಅದು ಆಗ್ಯದ. ಈಗ ನೀರಾವರಿಗಳ ಸಲುವಾಗಿ ಬಂದಿದ್ದು ಅದು ದುಡ್ಡು ಇಲ್ಲದಕ್ಕಾಗಿ ಏನೆಲ್ಲ ಜಗಳ ಹಚ್ಚೋದು ಮಾಡ್ಕೋತ ಹೋಗುವಂಥ ಒಂದು ಪ್ರವೃತ್ತಿಯನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಈಗ ರೈತರು ಮತ್ತು ದುಡಿಯುವ ವರ್ಗದವರು ಕುಡ್ಕೊಂಡು ಸ್ವತಃ ಡಿಸಿಷನ್ ಮಾಡ್ಬೇಕಾಗಿದೆ. ನಮ್ಮದೇ ಸರ್ಕಾರ ತರಬೇಕಪ್ಪ ಅಂತೇಳಿ. ಈಗ ನೀವು ಹೇಳ್ತಾ ಇದ್ದೀರಿ ನಮ್ಮ ಸರ್ಕಾರ ಅಂತೇಳಿ, ಆದರೆ ಅಧಿಕಾರ ಯಾರ ಕೈಯಾಗೂ ಇರ್ತದೆ. ಅವ್ರು ಹೇಳಿದಾಗ ಅವ್ರು ಕೇಳಬೇಕಾಗತ್ತೆ, ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ ಅಂತ ಯಾವುದಾದ್ರು. ಅದಕ್ಕಿಂತಲೂ ನಮ್ಮ ಸರ್ಕಾರನ ಯಾಕಪ್ಪ 2022 ತರಬಾರ್ದು? ನಾವು ರೈತರೆಲ್ಲ ಕುಳ್ಕೊಂಡು, ದುಡಿಯುವ ವರ್ಗದವರೆಲ್ಲ ಕುಳ್ಕೊಂಡು ಆ ದಿಶೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದ್ದೀವಿ ಅಂತ. ರಾಜಕಾರಣ ಮಾಡೋದು ತಪ್ಪಲ್ಲ, ಆದರೆ ರಾಜಕಾರಣದಲ್ಲಿ ನೀತಿ ಇರಬೇಕು. ಆ ನೀತಿ ಇದ್ದರೆ ಅದು ಧರ್ಮನ, ಅದೇನು ಬೇರೆ ಅಲ್ಲ. ಧರ್ಮ ಬಿಟ್ಟರೆ ರಾಜಕೀಯ ಇಲ್ಲ, ರಾಜಕೀಯ ಬಿಟ್ಟರೆ ಧರ್ಮ ಇಲ್ಲ. ಧರ್ಮ ಪಾಲನೆ ಮಾಡೋದು ರೀ. ಒಬ್ರಿಗೊಬ್ರು ಗೌರವ ಕೊಟ್ಟು ಹೋಗುವಂಥದ್ದು, ಗೌರವಿಸುವಂಥದ್ದು, ಎಲ್ಲರೂ ಕುಡ್ಕೊಂಡು ಚರ್ಚೆ ಮಾಡಿ ಒಂದು ವಿಷಯಕ್ಕೆ ಬರುವಂಥದ್ದು ಅಂಥ ಒಂದು ಧರ್ಮ. ಅದು ನೀತಿ ಕುಳಿತಂದ್ರೆ ಅದು ರಾಜಕೀಯ ಧರ್ಮ ಆಗ್ತದೆ. ಆ ದಿಶೆಯಲ್ಲಿ ನಮ್ಮ ಸನ್ಯಾಸಿ ಬ್ರಹ್ಮಚಾರಿ ಶಶಿಕಾಂತ್ ಗುರೂಜಿಯವರು ಹೆಜ್ಜೆ ಇಡ್ತಾ ಇರೋದು, ಎಲ್ಲರಿಗೂ ಭೇಟಿ ಆಗ್ತಾ ಇರೋದು, ರೈತರ ಜಾಗೃತಿ ಮೂಡಿಸ್ತಾ ಇರೋದು, ಜೊತೆಗೆ ಚೋನಪ್ಪ ಪೂಜಾರವರು ಸಹಿತ ಈ ಒಂದು ಮೂಮೆಂಟಿಗೆ ಅವ್ರ ಜೊತೆಗೂಡಿದ್ದು, ಇವೆಲ್ಲನೂ ಇವತ್ತು ಹೊಸ ಒಂದು ಆಶೆಯನ್ನು ಮೂಡಿಸಿದ. ನಮ್ಮದೇ ರೈತರ, ದುಡಿಯುವ ವರ್ಗದವರ, ದಲಿತರ, ಅದೇ ಕಾಲಕ್ಕೆ ನಮ್ಮ ಆದಿವಾಸಿಗಳ, ಮೈನಾರಿಟಿಗಳ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯದನ? ಎಲ್ಲರಿಗೂ ಒಗ್ಗಟ್ಟಾಗಿ ಈ ಮೂಲ ಇವತ್ತು ಬಂದವರು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, SP ಇರಲಿ, ಯಾವುದೇ ಇರಲಿ, ದೇಶದ ಎಲ್ಲ ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಭ್ರಷ್ಟಗೊಂಡಿದ್ದಾವೆ. ಯಾಕಂದ್ರೆ ಪಾರ್ಟಿ ಫಂಡ್ ತೊಗೊಳ್ತಾವೆ. ಪಾರ್ಟಿ ಫಂಡ್ ತೊಗೊಂಡ್ಮೇಲೆ ಯಾರು ಪಾರ್ಟಿ ಫಂಡ್ ಕೊಟ್ಟಿರ್ತಾರೆ ಅವ್ರು ವಿಧೇ ಇರ್ತಾರೆ. ಅವ್ರ ಪರ ಕಾರ್ಯಗಳು ಮಾಡೋದು ಹೋಗಿಬಿಡ್ತಾರೆ. ನಮಗೊಂದು ಸೇರೋ ಒಟ್ಟು ಗ್ಯಾರಂಟಿ ಕೊಟ್ಟಂಗೆ ಮಾಡಿ ಆ ನಾಯಿ ಮುಂದೆ ಒಂದು ಬಿಸ್ಕೆಟ್ ಹಾಕಿದಂಗೆ ಮಾಡಿಬಿಡ್ತಾರೆ. ಇದೇ ಇವತ್ತು ನಡೆದಂಥ ರಾಜಕೀಯ. ಇದಕ್ಕೆ ಒಂದು
ಏನಪ್ಪ ಅಂದ್ರೆ ಪರ್ಯಾಯ ವ್ಯವಸ್ಥೆ ಹುಟ್ಟಬೇಕಾಗಿತ್ತಪ್ಪ ಅಂದ್ರೆ ರೈತರು ಇವತ್ತು ಹೆಸರು ಉಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ರೈತ ಕಾರ್ಮಿಕರು ಇರ್ಬೋದು, ಕೂಲಿಕಾರ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯಾರು ಇವತ್ತು ಉದ್ಯೋಗ ಇಲ್ಲ ಅವ್ರನ್ನೆಲ್ಲ ತೆಕ್ಕಿಗೆ ತೆಗೆದುಕೊಂಡು ಈ ನೀರಾವರಿ ಎಲ್ಲ ಕಡೆ ಮುಟ್ಟುವಂಗೆ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ನೀರಾವರಿ ಆಯ್ತಂದ್ರೆ ಭೂಮಿಯನ್ನು ಉತ್ತುದು ಬಿತ್ತುದು ಮಾಡ್ತಾರೆ ಜನ. ಇದರಲ್ಲಿ ಇನ್ನೂ ಇನ್ವಾಲ್ವ್ ಆಗ್ತಾರೆ. ಎಷ್ಟೋ ಬರಬಹುದು, ಇಷ್ಟು ನಮ್ಮ ಬದುಕು ದುಡ್ಡು ಬಂದು ಸಾಕು ಅನ್ನೋಂಥ ಸ್ಥಿತಿಯೊಳಗಿದ್ದಾರೆ. ಅಂಥ ಪ್ರಸಂಗದಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ನೀರಾವರಿಗಾಗಿ ಏನು ಮೂಮೆಂಟ್ ಮಾಡ್ತಾ ಇದ್ದಾರೆ ಗುರೂಜಿ ಮತ್ತು ನಮ್ಮ ಪೂಜಾರಿ ಅವರು. ಇದು ಸರ್ವತಾ ಯೋಗ್ಯದ, ಅವರಿಗೆಲ್ಲ ಬೆಂಬಲಿಸಬೇಕಾಗಿದ್ದು, ಅವ್ರಿಗೆ ಈ ಒಂದು ಹೋರಾಟದಲ್ಲಿ ಜೊತೆ ಆಗಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಅದರ ವಿಷಯ ಎಲ್ಲರೂ ತಿಳಿಸೋದು ಕೆಲಸ ನಾವು ಮಾಡ್ತಾಯಿದ್ದೀವಿ. ಇದನ್ನು ನೋಡಿದಾಗ ನಿಮಗೆ ಏನು ಅನ್ನಿಸ್ತು, ನಮ್ಮ ರೈತರಿಗೆ ಮತ್ತು ಕೂಲಿಕಾರರಿಗೆ ಅನ್ನೋದು ನೀವು ತಿಳಿಸ್ತಾ ಇರಿ ನಮ್ಮ ಕಾಮೆಂಟ್ ಬಾಕ್ಸಲ್ಲೇ. ಯಾಕಂದ್ರೆ ನಿಮ್ಮ ಅಭಿಪ್ರಾಯ ಭಾಳ ಮುಖ್ಯ ಇರ್ತಾವೆ. ದಯವಿಟ್ಟು ತಿಳಿಸ್ರಿ. ಈ ಒಂದು ವ್ಯವಸ್ಥೆಗೆ ಪ್ರತಿ ವ್ಯವಸ್ಥೆ ತಯಾರು ಮಾಡೋದಕ್ಕೆ ಗುರೂಜಿ ಅಂತ ಪೂಜಾರಂಥ ನಾಯಕರನ್ನು ಹುಡುಕಿ ಆಯ್ಕೆ ಮಾಡುವಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ಯಾಕಂದ್ರೆ ಪ್ರಾಮಾಣಿಕರನ್ನು ನಾವು ಇಲ್ಲಿ ತರಬೇಕಾಗಿದೆ ರಾಜಕೀಯಕ್ಕೆ ಅಂತ ಹುಡುಕೋದು ತಂದ ನಮ್ಮ ರೈತ ಪರ ಆದಂಥ ಕೂಲಿಗಾರರ ಪರ ಆದಂಥ ಕಾನೂನುಗಳನ್ನು ಪಾಸ್ ಮಾಡ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡ್ಕೊಳ್ಳೋಂಥ ಕೆಲಸ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಕೊಡ್ತಾ ಇರ್ತೀನಿ. ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು H16 ನ್ಯೂಸ್ ಅರ್ಥಾತ್ ಚಿತ್ರಗಳು ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.